ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ಮುತ್ತಣ್ಣ ಒಂದು ವಿಶೇಷವಾದ ನಿಮ್ಮ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಮೈಸೂರು ಚಾಮುಂಡೇಶ್ವರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ದೇವಿರಮ್ಮನ ಸನ್ನಿಧಿ. ಅದಕ್ಕೂ ಮೈಸೂರಿಗೂ ಏನು ಸಂಬಂಧ? ನನಗೆ ತಿಳಿದಂತೆ ನಿಮಗೆ ತಿಳಿ ಹೇಳುವೆ ತಾಯಿ ದೇವಿರಮ್ಮನ ಇತಿಹಾಸದ ಬಗ್ಗೆ. ಯಾಕೆ ಅಂದರೆ ನಾವು ಸಣ್ಣದರಲ್ಲಿ ಬೆಳೆದಿದ್ದು ಇಲ್ಲೇ ಹಲಸಪಾಳು ಗ್ರಾಮ, ಭದ್ರೇಗೌಡರು ಮನೇಲಿ. ಹಾಗಾಗಿ ತಾಯಿ ಸನ್ನಿಧಾನದ ಬಗ್ಗೆ ಸ್ವಲ್ಪ ತಿಳಿದಿದೆ. ಸ್ವಾಗತ ಬಿಂಡಿಗ ಮಲ್ಲೇನಹಳ್ಳಿ ದೇವಿರಮ್ಮನ ಸನ್ನಿಧಾನಕ್ಕೆ. ಹೋಗ್ತಾ ನಿಮಗೆ ಇನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮಹಿಷಾಸುರನು ವಧೆಯನ್ನು ಮಾಡಿ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮೈಸೂರಲ್ಲಿ ತಾಯಿ ಅಲ್ಲಿ ಆ ಶಕ್ತಿ ಜಾಸ್ತಿಯಾಗಿ ತಡೆಯೋಕ್ಕಾಗ್ದಲೇ, ಅಲ್ಲಿ ಇಟ್ಟು ಹೆಜ್ಜೆ ನಿಲ್ಲಕ್ಕಾಗ್ದಲೇ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದಾಗ ಆಯ್ಕೆ ಬಂದಿದೆ ಮುಳ್ಳಯ್ಯನಗಿರಿ. ಹಲವು ಗಿರಿಗಳ ತಪ್ಪಲಲ್ಲಾದಂಥ ನಮ್ಮ ಮಲ್ಲೇನಹಳ್ಳಿ ಬಿಂಡಿಗ ಗ್ರಾಮದ ಈ ಗಿರಿಗೆ ತಾಯಿ ಬರ್ತಾಳೆ. ಬಿಂಡಿಗ ಮಲ್ಲೇನಹಳ್ಳಿ ದೇವಿರಮ್ಮ ತಾಯಿ ಗಿರಿಲಿ ತಾಯಿ ಶಕ್ತಿ ಹೆಚ್ಚೆತ್ತುವಾಗಿರುತ್ತೆ. ಕಾಡು ಮರ ಇರುತ್ತೆ. ವರ್ಷಕ್ಕೊಂದು ಸರಿ ಬೆಟ್ಟ ಹತ್ತುತ್ತಾರೆ. ನಿಮಗೆಲ್ಲ ತಿಳಿದಂತೆ ಗೊತ್ತಿರುತ್ತೆ. ಆ ಟೈಮಲ್ಲಿ ಕೆಲವು ಜನಕ್ಕೆ ಬರೋಕ್ಕಾಗಲ್ಲ ಅಂದಾಗ ದೇವಸ್ಥಾನ ಕೆಳಗಡೆ ಮಾಡ್ತಾರೆ. ತಾಯಿ ವರ್ಷ ಬಂದು ಬೆಟ್ಟದ್ದು ಎಲ್ಲ ಮುಗಿದ್ಮೇಲೆ, ಕೆಂಡ ಆರತಿ ಎಲ್ಲ ಮುಗಿದ್ಮೇಲೆ ತಾಯಿ ತಾನಾಗೆ ಬಂದು ಬಾಗಿಲು ತಿಕ್ಕೊಂಡು ಬಿಂಡಿಗ ಸನ್ನಿಧಾನದೊಳಗೆ ಬರ್ತಾಳೆ. ವಿಶೇಷವಾದ ದೇವಸ್ಥಾನ ನೋಡಿ. ಪ್ರಕೃತಿ ಎಷ್ಟು ತಾಯಿಗೆ ಸಿದ್ಧವಾಗಿ ನಿಂತಿರುತ್ತೆ ಅಂದರೆ, ದೇವು ಒಬ್ಬ ನೆಲೆಸಬೇಕು ಅಂದರೆ ಸುಮ್ಮನೆ ನೆಲೆಸಲ್ಲ. ತುಂಬ ಪರಿಸರ ಆಯ್ಕೆ ಮಾಡ್ಕೊಂತವಂತೆ ದೇವರು. ನಮ್ಮ ಪುಣ್ಯ ಕಣ್ರಿ. ತಾಯಿ ಚಾಮುಂಡೇಶ್ವರಿ ಅಲ್ಲಿ ಮಹಿಷಾಸುರನ ವಧೆ ಮಾಡಿ ಆ ಶಕ್ತಿ ಯಥೇಚ್ಛವಾದಾಗ ಈ ಬಿಂಡಿಗದ ಮಲ್ಲೇನಹಳ್ಳಿ ಗ್ರಾಮದ ಈ ದೇವಿರಮ್ಮನ ಬೆಟ್ಟಕ್ಕೆ ಬರ್ತಾಳೆ ತಾಯಿ. ಆವಾಗ ಭಕ್ತಾದಿಗಳಿಗೆ ಎಲ್ಲರಿಗೂ ಡೈಲಿ ಹೋಗಿ ನಿತ್ಯ ಪೂಜೆ ಆಗಲ್ಲ ಅಂಥೇಳಿ ಕೆಳಗಡೆ ಆ ತಾಯಿ ಸ್ಥಾಪನೆ ಮಾಡ್ತಾರೆ. ಮೇಲ್ಗಡೆ ವರ್ಷಕ್ಕೂ ಒಂದು ಸರಿ ಅಭಿಷೇಕ, ಎಲ್ಲ ಪೂಜಾ ಹವನಾದಿಗಳು ಇರ್ತವೆ. ವರ್ಷದಲ್ಲಿ ಒಂದಿನ 2 ದಿನ ಇರುತ್ತೆ. ನಿತ್ಯ ಪೂಜೆ ದೇವಿರಮ್ಮನ ದೇವಸ್ಥಾನದಲ್ಲಿ ಇರುತ್ತೆ. ನಿತ್ಯ ಅನ್ನದಾನ ಇರುತ್ತೆ ತಾಯಿ ಸನ್ನಿಧಾನದಲ್ಲಿ. ಚಿಕ್ಕಮಗಳೂರು ಜಿಲ್ಲೆ ಮಲ್ಲೇನಹಳ್ಳಿ ಪೋಸ್ಟ್ ಬಿಂಡಿಗ ಬಂದರೆ ಈ ತಾಯಿ ಸನ್ನಿಧಾನ ಸಿಗುತ್ತೆ. ದೇವಿರಮ್ಮ ಅಂದರೆ ನಾನು ಹೇಳಬೇಕಾಗಿಲ್ಲ, ವಿಶ್ವ ಪ್ರಸಿದ್ಧ ದೇವಸ್ಥಾನ. ನೋಡಿ, ಸ್ವರ್ಗದ ಆಲಯದಂತೆ ಇದೆ ನಮ್ಮ ದೇವಿರಮ್ಮನ ದೇವಸ್ಥಾನ. ನೋಡಿ, ಆ ಆಕಾಶ ಮೋಡಗಳು, ಆ ಗಿರಿ ತಪ್ಪಲಗಳ ಮಧ್ಯೆ ಆ ತಾಯಿ ನೆಲೆಸಿದ್ದಾಳೆ. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಬನ್ನಿ, ಆ ತಾಯಿಯ ಆಶೀರ್ವಾದ ನೀವು ಪಡೆದುಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯವನ್ನು ತಾಯಿ ಕೊಡಲಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ತಾಯಿ ಚಾಮುಂಡಿ ಸ್ವರೂಪ ಆದ್ದರಿಂದ ವಿಶೇಷವಾಗಿ ಜಾತ್ರೆಯಲ್ಲಿ ತಾಯಿಗೆ ವಸ್ತ್ರಗಳು ಬರ್ತವೆ ಮೈಸೂರು ಅರಮನೆಯಿಂದ. ಯಾಕೆ ಅಂದರೆ ಚಾಮುಂಡಿ ತಾಯಿ ಇನ್ನೊಂದು ಸ್ವರೂಪನೇ ದೇವಿರಮ್ಮ ಅಲ್ವಾ. ಹಾಗಾಗಿ ವರ್ಷಕ್ಕೊಂದು ಸರಿ ವಿಶೇಷವಾಗಿ ಮೈಸೂರು ರಾಜ ಅರಮನೆಯಿಂದ ವಿಶೇಷವಾದ ವಸ್ತ್ರಗಳು ತಾಯಿಗೆ ಬರ್ತವೆ. ರಾಜರ ಮನೆ ತಂದವರು ಸಮರ್ಪಣೆ ಮಾಡ್ತಾರೆ. ಯಾಕೆಂದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಹೊರ್ಗಡೆಯಿಂದ ನಿಮಗೆ ಆದಷ್ಟು ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾವು ಇದೇ ಹಲಸಪಾಳು ಗ್ರಾಮದಲ್ಲಿ ಹುಟ್ಟು ಬೆಳೆದವರು ಅದರಿಂದ ಸಣ್ಣದರಲ್ಲಿ ನಮ್ಮ ಬಾಲ್ಯ ಇಲ್ಲೇ ಕಳೆದ್ರಿಂದ ತಿಳಿದಂತೆ ಹೇಳಿದ್ದೀನಿ. ಬನ್ನಿ, ದೇವಿರಮ್ಮನ ದೇವಸ್ಥಾನಕ್ಕೆ ಎಲ್ಲರೂ ವೀಕ್ಷಣೆ ಮಾಡಿ. ಅಚ್ಚುಕಟ್ಟಾಗಿ, ಸೊಗಸಾಗಿ, ವಿಶಾಲವಾಗಿ, ಸ್ವರ್ಗದಲ್ಲಿ ಮಧ್ಯದಲ್ಲಿ ನಿಂತಿರೋಂಥ ಒಂದು ಪರಿಸರ ಭಾವ ಕಾಣ್ತಾಯಿದೆ. ನೀವೆಲ್ಲ ಬಂದು ತಾಯಿ ಆಶೀರ್ವಾದ ತಗೊಳ್ಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅಪರೂಪದ ನಮ್ಮ ತಾಯಿ ದರ್ಶನ ಮಾಡಿ. ನಿಮಗೆ ಇನ್ನೂ ತಿಳಿದಂತೆ ಹೇಳಿದ್ದೇನೆ. ಇನ್ನೂ ಉತ್ತಮವಾದ